ಬದಲಾವಣೆ ಕಷ್ಟ, ಬದಲಾವಣೆ ಆಗಲ್ಲ. ಏನಿದ್ರೂ ರಾಜರ ಭಂಡಾರ ಅಂದರೆ ಬಡ್ಜೆಟ್ ಅಂತೇನೋ ನೀವು ಕರಿತಿರಲ್ಲ, ಆ ಬಡ್ಜೆಟ್ ಆಗಬೇಕು. ಯುಗಾದಿವರೆಗೂ ಬದಲಾವಣೆ ಆಗೋದು ಕಷ್ಟ. ಹಾಲು ಮತದವರ ಕೈಗೆ ಸಮಾಜ ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ. ಯಾಕೆಂದರೆ ಅಕ್ಕಬುಕ್ಕರು ಹಾಲುಮತ ಸಮಾಜದ ಪ್ರಮುಖಲ್ಲೊಬ್ಬರು. ವಿಜಯನ ಸಾಮ್ರಾಜ್ಯವನ್ನು ಕಟ್ಟಿದರು ಅವರು ಅಕ್ಕಬುಕ್ಕರು. ಆನಂತರ ಛತ್ರಪತಿ ಶಿವಾಜಿ, ಆತ ಹಾಲುಮತ ಸಮಾಜದವನು. ಆಮೇಲೆ ಕಾಶಿ ವಿಶ್ವನಾಥ ದೇವರಲ್ಲಿರ್ತಕ್ಕಂಥ ರಾಣಿ ಹಾಲುಮತ ಸಮಾಜದವಳು, ಅಹಲ್ಯಭಾವಿ. ಹಾಗಾಗಿ ಆ ಒಂದು ಸಮಾಜ ಪ್ರಾಚೀನವಾದ ಸಮಾಜ, ಅದು ಒಂಥರ ದೈವಗೊಳ್ಳತಕ್ಕಂಥ ಸಮಾಜ. ಆ ಸಮಾಜದಲ್ಲಿ ಮೊಟ್ಟ ಮೊದಲನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾಜ ಪರವಾಗಿ. ಹಾಗಾಗಿ ಆ ಸಮಾಜ ಅಧಿಕಾರ ಸಿಕ್ಕಿದರೆ ಇಳಿಸೋದು ಕಷ್ಟ. ಅವರಾಗೆ ಬಿಟ್ಟುಕೊಟ್ರೆ ಆಗ್ಬೋದು, ಅವರು ಬಿಟ್ಟು ಕೊಡಲ್ಲ, ಇಳಿಯೋದು ಇಲ್ಲ. 5 ವರ್ಷ ಅವರೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಷ್ಟ ಇದೆ ಅಂತ 5 ವರ್ಷ ಅವರೇ ಹೇಳ್ತಾರೆ. ಯುಗಾದಿ ಕಳೆದ ಮೇಲೆ ಹೇಳ್ತೀನಿ ಅದನ್ನು. ಡಿ ಕೆ ಶಿವಕುಮಾರ್ ಪಾಲಿಗೆ ಏನಿದೆ ಇನ್ನೊಬ್ಬರು ನಮಗೆ ಭಾಳ ಬೇಕಾದರೆ ಪರಿಚಯವರೇ. ಅದು ಈಗ ಪ್ರಸಂಗ ಹೇಳುವಂಥ ಪ್ರಸಂಗ ಇಲ್ಲ ಅದ್ರ ಬಗ್ಗೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಮುಂದುವರಿತಾರೆ? ಅವರು 75 ವರ್ಷ ಆಗ್ತಾಯಿದೆ, ಮೊನ್ನೆ ಸೆಪ್ಟೆಂಬರ್ಗೆ ಆಗುತ್ತೆ. ಯುಗಾದಿ ಮೇಲೆ ಹೇಳ್ತೀನಿ ಅದನ್ನು. ಆದರೆ ಅಪಾಯ ಇದೆ, ದೇಶಕ್ಕೆ ಅಪಾಯ ಇದೆ, ರಾಷ್ಟ್ರಕ್ಕೆ ಅಪಾಯ ಇದೆ. ಯಾವ ರೀತಿ ಅಂದರೆ ಏನು ಯುದ್ಧ ಸಂಭವ? ಎಲ್ಲ ರೀತಿ ಸಾವು ನೋವು ಆಗ್ತಕ್ಕ ಲಕ್ಷಣ ಇದೆ. ಒಂದಿಬ್ಬರು ಮಹಾ ವ್ಯಕ್ತಿಗಳು ಸಾಯೋ ಲಕ್ಷಣ ಇದೆ. ಕಲಬುರಗಿ ಜಿಲ್ಲೆ ಯಡ್ರಾಮಿ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮ. ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಡಿಸಿಎಂ ಡಿಕೆಶಿ ಸೇರಿದಂತೆ ಹಲವು ಸಚಿವರು ಭಾಗಿಯಾಗಿದ್ದರು. ಜೇವರ್ಗಿ ಹಾಗೂ ಯಡ್ರಾಮಿ ಅವಳಿ ತಾಲೂಕುಗಳಲ್ಲಿ ನಡೆಯಲಿರುವ ಅಭಿವೃದ್ಧಿ ಕಾರ್ಯಕ್ರಮಗಳು. 905 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಕಲ್ಯಾಣ ಕರ್ನಾಟಕ ಭಾಗದ ಹೊಸ ತಾಲೂಕುಗಳ ಪ್ರಜಾಸೌಧ ಕಟ್ಟಡಗಳು ಹಾಗೂ 300 ಕೆಪಿಎಸ್ ಶಾಲೆಗಳ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮ ನೆರವೇರಿಸಲಾಯಿತು. ಇವತ್ತು ವಿದ್ಯಾಭ್ಯಾಸಕ್ಕೆ ನಮ್ಮ ಜನ ಮತ್ತ ಬೆಂಗಳೂರು ಹೋಗ್ಬೇಕು, ಬೇರೆ ಬೇರೆ ಕಡೆ ಹೋಗ್ತಾರೆ. ಇಲ್ಲಿ ಅನೇಕ ಕಡೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇಲ್ಲ. ಅದಕ್ಕೆ ಜನರಿಗೇನಂದ್ರೆ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಹಾಕಿದ್ರೆ ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ, ಮುಂದೆ ಬರ್ತಾರೆ ಅಂತ. ಹಾಗೇನಿಲ್ಲ. ಕನ್ನಡ ಕಲಿತು ಅನೇಕ ಜನ ಪಂಡಿತರಾಗಿ ದೇಶದ ಮುಖ್ಯಸ್ಥರಾಗಿ ಅವರು ಇವತ್ತು ಬಂದಿದ್ದಾರೆ, ಮುಂದೆ ಬಂದಿದ್ದಾರೆ. ಸಿದ್ದರಾಮಯ್ಯ ಏನು ಕಾನ್ವೆಂಟ್ ಸ್ಕೂಲ್ಗೆ ಹೋಗಿಲ್ಲ, ಕನ್ನಡ ಸ್ಕೂಲ್ದಲ್ಲೇ ಕಲಿತು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು 2 ಸಲ ಆದರು. ಶಿವಕುಮಾರ್ ಸ್ವಲ್ಪ ಕಾನ್ವೆಂಟು ಸ್ವಲ್ಪ ಕನ್ನಡ ಎರಡೂ ಮಿಕ್ಸ್ ಇವೆ ಒಂದು. ಅದಕ್ಕೆ ದಯವಿಟ್ಟು ಈ ಕಡೆ ಲಕ್ಷ್ಯ ಕೊಡ್ರಿ, ಇಲ್ಲದ್ರೆ ತೊಂದರೆ ಆಗ್ತದೆ. ನಾನೇನು ಜನರಿಗೆ ಪ್ರಚೋದನೆ ಮಾಡಕ್ಕೆ ಬಂದಿಲ್ಲ ಇಲ್ಲಿ ದಿಲ್ಲಿಯಿಂದ. ನಾನು ಜನರ ಪರವಾಗಿ ನಿಮ್ಮನ್ನ ಮನವಿ ಮಾಡ್ಕೊಳ್ಳಕ್ಕೆ ಬಂದಿದ್ದೇನೆ ಹೊರತಾಗಿ ಪ್ರಚೋದನೆ ಮಾಡಕ್ಕೆ. ವಿಶೇಷವಾಗಿ ಬಂಧುಗಳೇ, ಇದು ಒಂದು ಹಂತ. ಈ ಭಾಗದಲ್ಲಿ ಏನಾಗಬೇಕು ಏನಿಲ್ಲ ಅವ್ರ ಬಳಿ ಎಲ್ಲ ಒಳ್ಳೆ ಮ್ಯಾಪ್ ಇದೆ, ಒಳ್ಳೆ ಸ್ಕೀಮ್ಗಳಿವೆ, ಅವರು ಮಾಡ್ತಾರೆ ಅಂತ ಹೇಳಿ ನಾನು ನಂಬಿದ್ದೇನೆ. ಎರಡನೇದು, ನನಗೆ ಬಹಳ ಇವತ್ತು ದುಃಖ ಆಗಿದ್ದು, ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆ ತೆಗೆದು ಇವತ್ತು ಯಾವುದೋ ರಾಮಜಿ ಅಂತ. ಅರೆ ಯಾವ ರಾಮಜಿಯಪ್ಪ? ರಾಮಜಿ ನಮ್ಮ ಕಡೆ ಶರಣೋ ಶರಣ ಅಂತಾರೆ ಇಲ್ಲ.
ಈ ಜಿ ರಾಮ್ಜಿ ಅಂತ ತಂದು ಬಡವರ ಅಧಿಕಾರವನ್ನ ಹಕ್ಕುಗಳನ್ನ ಮೊಟಕುಗೊಳಿಸೋಕೆ ಮೋದಿ ಅವರು ಮಾಡದಂತ ಇದು ಒಂದು ದೊಡ್ಡ ತಪ್ಪು ಅನ್ನತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಲ್ಲಿ ನಿಂತಿದ್ದೇನೆ. ಅರೆ ಏನು ಬಡವರಿಗಾಗಿ, ಏನು ಬಡವರು ಬ್ಯಾಸಗಿ ಕಾಲಲ್ಲಿ ಯಾವಾಗ ಸುಗ್ಗಿ ಇರೋದಿಲ್ಲ ಅಥವಾ ಯಾವಾಗ ಕೆಲಸ ಸಿಗೋದಿಲ್ಲ, ಆ ಸಂದರ್ಭದಲ್ಲಿ ನರೇಗಾ ಯೋಜನೆ ಇರಲಿ ಅಂತೇಳಿ ಸೋನಿಯಾ ಗಾಂಧಿ ಅವರು ಕಾನೂನು ತಂದು ನಮ್ಮ ಮನಮೋಹನ್ ಸಿಂಗ್ ಅವರು ಅದ ಆಚರಣೆಯಲ್ಲಿ ತಂದು ಇವತ್ತು ಬಡವರ ಹೊಟ್ಟೆಯನ್ನು ತುಂಬಿಸಕ್ಕೆ ಅವರು ಪ್ರಯತ್ನ ಮಾಡಿದ್ರೆ ಅವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮೋದಿ ಮಾಡಿದ್ದಾರೆ. ಇಂಥವ್ರು ಬಡವರ ಬಗ್ಗೆ ಮಾತಾಡ್ತಾರೆ, ನೀವೆಲ್ಲ ಕೈ ಕುಟ್ಕೊಂಡು ಕುಂತೀರಿ. ಎಲ್ಲಿ ನಾನು ನೋಡಿಲ್ಲ, ಯಾವ ರಸ್ತೆ ಮೇಲೂ ಕೂಡ ಪ್ರತಿಭಟನೆ ಇಲ್ಲ, ಯಾವ ಲೀಡರ್ಸು ಪ್ರತಿಭಟನೆ ಮಾಡಲ್ಲ, ಯಾವ ನಾಯಕರು ಇದ್ರ ಬಗ್ಗೆ ಹೇಳಿಕೆ ಕೊಡಲ್ಲ. ಅಂದ್ರೆ ಅದರ ಅರ್ಥ ನಿನ್ನ ಹೊಟ್ಟೆ ತುಂಬಿದೇನಾ? ಅರೆ ಅತಿ ಬಡವರಿಗ್ರಿ ಅದು ಸಾಲದಿಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರ ಮತ್ತೆ 5 kg ಹೆಚ್ಚಿಗೆ ಕೊಟ್ಟು 5-10 ಹೆಚ್ಚಿಗೆ ಕೊಟ್ಟು ಈ ಕೆಲಸ ಅನ್ನಭಾಗ್ಯದ ಕೆಲಸ ಒಂದು ಮಾಡ್ತು.